ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಟೋಪೋಲಾಜಿಕಲ್ ಸಾರ್ಟಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಟೋಪೋಲಾಜಿಕಲ್ ಸಾರ್ಟಿಂಗ್ ಪ್ರಾಬ್ಲಮ್ ಅನ್ನ ನಾವು ಎರಡು ಟೆಕ್ನಿಕ್ ಅಲ್ಲಿ ಸಾಲ್ವ್ ಮಾಡಬಹುದು. ಒಂದು ಸೋರ್ಸ್ ರಿಮೂವಲ್ ಮೆಥಡ್, ಇನ್ನೊಂದು DFS ಮೆಥಡ್. DFS ಅಂತಂದ್ರೇನು, ಡೆಪ್ತ್ ಫಸ್ಟ್ ಸರ್ಚ್ ಮೆಥಡ್. ಸೊ ಈ ವಿಡಿಯೋದಲ್ಲಿ ನಾವು DFS ಮೆಥಡ್ ಅಲ್ಲಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ಸೋರ್ಸ್ ರಿಮೂವಲ್ ಮೆಥಡ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ, ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಸೊ DFS ಅಂತ ಬಂದಾಗ, ಸೊ ಗ್ರಾಫ್ ಟ್ರಾವರ್ಸಲ್ ಅಲ್ಲಿ ಎರಡು ರೀತಿ ಬರುತ್ತೆ, ಒಂದು DFS ಇನ್ನೊಂದು BFS ಗೊತ್ತೇ ಇರುತ್ತೆ. ಸೊ BFS ಅಂತ ಅಂದ್ರೇನು, ಬ್ರೆಡ್ ಫಸ್ಟ್ ಸರ್ಚ್. ಅದರಲ್ಲಿ ನಾವು ಯೂಸ್ ಮಾಡುವಂತಹ ಡೇಟಾ ಸ್ಟ್ರಕ್ಚರ್ ಯಾವುದು, ಕ್ಯೂ ಡೇಟಾ ಸ್ಟ್ರಕ್ಚರ್. DFS ಅಂತ ಅಂದ್ರೆ ಡೆಪ್ತ್ ಫಸ್ಟ್ ಸರ್ಚ್, ನಾವು ಯೂಸ್ ಮಾಡುವಂತಹ ಡೇಟಾ ಸ್ಟ್ರಕ್ಚರ್ ಯಾವುದು, ಸ್ಟ್ಯಾಕ್ ಡೇಟಾ ಸ್ಟ್ರಕ್ಚರ್. ಸರಿನಾ? ಈಗ ಒಂದೊಂದಾಗೆ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಒಂದು ಗ್ರಾಫ್ ಅನ್ನ ಕೊಟ್ಟಿರ್ತಾರೆ, ಅಥವಾ ಟ್ರೀ ಅಂತನಾದ್ರೂ ಅನ್ಕೊಳ್ಳಿ. ಸೊ ಈ ಗ್ರಾಫ್ಗೆ ನಾವೇನ್ ಮಾಡಬೇಕು, ಫಸ್ಟ್ ಇನಿಷಿಯಲ್ ಆಗಿ ಯಾವ್ದಾದ್ರು ಒಂದು ನೋಡ್ ಅನ್ನ ಅಥವಾ ವರ್ಟೆಕ್ಸ್ ಅನ್ನ ಸೋರ್ಸ್ ವರ್ಟೆಕ್ಸ್ ಅಥವಾ ಸೋರ್ಸ್ ನೋಡ್ ಆಗಿ ಕನ್ಸಿಡರ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ನಾನು ಎ ಅನ್ನ ನಾನು ಇವಾಗ ಸೋರ್ಸ್ ನೋಡ್ ಅಥವಾ ಸೋರ್ಸ್ ವರ್ಟೆಕ್ಸ್ ಆಗಿ ತಗೊಂಡಿದ್ದೀನಿ ಅಂತ ಅನ್ಕೊಳ್ಳಿ. ಸೊ ಇದು ಇನಿಷಿಯಲ್ ಸ್ಟೆಪ್. ಈಗ ಸ್ಟ್ಯಾಕ್ ಅಲ್ಲಿ ಯಾರು ಇಲ್ಲ. ಸೊ ಈಗ ಸ್ಟ್ಯಾಕ್ ವ್ಯಾಲ್ಯೂ ಏನಾಗುತ್ತೆ, ಈಗ ಇನ್ಸರ್ಟ್ ಮಾಡಿರುವಂತದ್ದು ಯಾವುದು, ಎ. ಯಾಕಂತಂದ್ರೆ ಎ ಅನ್ನ ನಾನು ಸೋರ್ಸ್ ವರ್ಟೆಕ್ಸ್ ಆಗಿ ಕನ್ಸಿಡರ್ ಮಾಡಿದ್ದೀನಿ. ಸೊ ಸ್ಟಾರ್ಟಿಂಗ್ ಅಲ್ಲೇ ನಾವು ಅಡ್ಜಸೆನ್ಸಿ ವರ್ಟೆಕ್ಸ್ ಅನ್ನ ಬರೆಯುವಂತ ಅವಶ್ಯಕತೆ ಇಲ್ಲ. ಈಗ ಯಾವ ನೋಡನ್ನ ವಿಸಿಟ್ ಆಗಿದೆ, ಎ ನೋಡ್ ಈಗ ವಿಸಿಟ್ ಆಗಿದೆ. ಸೊ ಇವಾಗ ನಾವು ಸ್ಟ್ಯಾಕ್ ಇಂದ ಯಾವುದೇ ಒಂದು ಎಲಿಮೆಂಟ್ ಅಥವಾ ನೋಡ್ ಅಥವಾ ವರ್ಟೆಕ್ಸ್ ಅನ್ನ ನಾವು ಇನ್ನು ಪಾಪ್ ಮಾಡಿಲ್ಲ. ಪಾಪ್ ಅಂತ ಅಂದ್ರೇನು, ತೆಗೆಯೋದು ಅಂತ ಅರ್ಥ. ಸೊ ಡಿಸ್ಕಸ್ ಮಾಡ್ಬೇಕಾದ್ರೆ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಎ ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು, ಡೈರೆಕ್ಟ್ ಎಡ್ಜ್ ಅನ್ನ ಯೂಸ್ ಮಾಡ್ಕೊಂಡು, ಅಂದ್ರೆ ಔಟ್ ಗೋಯಿಂಗ್ ಎಡ್ಜಸ್ ಅನ್ನ ಯೂಸ್ ಮಾಡ್ಕೊಂಡು ಎ ಇಂದ ಬಿಗೆ ಹೋಗ್ಬೋದು, ಎ ಇಂದ ಸಿಗೆ ಹೋಗ್ಬೋದು. ಸೊ ಇವಾಗ ಅಂದ್ರೆ ಔಟ್ ಗೋಯಿಂಗ್ ಎಡ್ಜಸ್ ಅನ್ನ ಮಾತ್ರ ಯೂಸ್ ಮಾಡ್ಬೇಕು, ಇನ್ಕಮಿಂಗ್ ಅಲ್ಲ. ಸೊ ಔಟ್ ಗೋಯಿಂಗ್ ಎರಡು ಎಡ್ಜಸ್ ಇರೋದು, ಹೊರಗಡೆ ಹೋಗ್ತಿರೋದು. ಸೊ ಇವಾಗ ಬಿಗೆ ಹೋಗ್ಬೇಕು ಅಥವಾ ಸಿಗೆ ಹೋಗ್ಬೇಕು, ಎರಡರಲ್ಲಿ ಒಂದನ್ನ ನಾನು ಸೆಲೆಕ್ಟ್ ಮಾಡಬೇಕು. ಸೊ ನಾನು ಬಿ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಯಾಕೆ ಬಿ ಅನ್ನ ಸೆಲೆಕ್ಟ್ ಮಾಡ್ತೀನಿ, ABC ಅಂತಂದ್ರೆ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ನಾವು ಸೆಲೆಕ್ಟ್ ಮಾಡಬೇಕು. ಏನಾದ್ರೂ ನಂಬರ್ ಇದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ ಆಲ್ಫಾಬೆಟ್ ಇರೋದ್ರಿಂದ ಎ ಆದ್ಮೇಲೆ ಬಿಗೆ ಹೋಗ್ತೀನಿ. ಸೊ ನೆಕ್ಸ್ಟ್ ಸ್ಟೆಪ್ ನಂಬರ್ 1 ಹೋಗೋಣ. ಇಲ್ಲಿ ಸ್ಟ್ಯಾಕ್ ಅಲ್ಲಿ ಯಾರಿದ್ದಾರೆ, ಇವಾಗ ಎ ಇದೆ. ಎ ನ ಅಡ್ಜಸೆನ್ಸಿ ವರ್ಟೆಕ್ಸ್ ನಾನು ಆಲ್ರೆಡಿ ಹೇಳಿದ್ದೀನಿ, ಇವಾಗ ಬಿ ಅನ್ನ ಚೂಸ್ ಮಾಡ್ತಾ ಇದೀವಿ ಅಂತ. ಸೊ ಬಿ ಅನ್ನ ನಾನು ಅಡ್ಜಸೆನ್ಸಿ ವರ್ಟೆಕ್ಸ್ ಆಗಿ ಚೂಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಇವಾಗ ಯಾವ್ಯಾವ ನೋಡನ್ನ ವಿಸಿಟ್ ಮಾಡಿದ್ವಿ, ಎ ಆಲ್ರೆಡಿ ವಿಸಿಟ್ ಆಯ್ತು. ಈಗ ಬಿ ಅನ್ನ ನಾನು ಅಡ್ಜಸೆನ್ಸಿ ವರ್ಟೆಕ್ಸ್ ಆಗಿ ತಗೊಂಡಿರೋದ್ರಿಂದ ಬಿ ಅನ್ನ ನಾನು ಇವಾಗ ಟ್ರಾವರ್ಸ್ ಮಾಡಿದ್ದೀನಿ, ಅಂತಂದ್ರೆ ವಿಸಿಟ್ ಮಾಡಿದ್ದೀನಿ. ಇನ್ನು ಕೂಡ ಸ್ಟ್ಯಾಕ್ ಅಲ್ಲಿ ಯಾವುದೇ ಒಂದು ಎಲಿಮೆಂಟ್ ಅನ್ನ ನಾವು ಪಾಪ್ ಮಾಡ್ತಾ ಇಲ್ಲ, ಅದು ಹಾಗೆ ಇರಲಿ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ ಸ್ಟ್ಯಾಕ್ ಅಲ್ಲಿ ಯಾರ್ಯಾರಿದ್ದಾರೆ ಅಂತ. ಎ ಇದೆ, ಸೊ ನೆಕ್ಸ್ಟ್ ಬಿ ಇದೆ. ಸರಿನಾ? ಈಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ, ಎರಡನೇ ಸ್ಟೆಪ್. ಈಗ ಸ್ಟ್ಯಾಕ್ ಅಲ್ಲಿ ಯಾರ್ಯಾರಿದ್ದಾರೆ, ಫಸ್ಟ್ ಎ ಆಲ್ರೆಡಿ ಇದ್ರು. ಈಗ ನಾವು ಬಿ ಅನ್ನ ವಿಸಿಟ್ ಮಾಡ್ಬಿಟ್ಟು ಬಿ ಅನ್ನ ನಾವು ಸ್ಟ್ಯಾಕ್ ಹಾಕಿದೀವಿ. ನೆಕ್ಸ್ಟ್ ಬಿ ನ ಅಡ್ಜಸೆನ್ಸಿ ವರ್ಟೆಕ್ಸ್ ಗಳು ಯಾವ್ಯಾವು ಅಂತ ನೋಡಿ. ಸೊ ಎ ಆಲ್ರೆಡಿ ಆಗಿದೆ, ಇವಾಗ ಬಿ ಕೂಡ ಆಗಿದೆ. ಬಿ ಇಂದ ನಾನು ಎಲ್ಲೆಲ್ಲಿಗೆ ಔಟ್ ಗೋಯಿಂಗ್ ಎಡ್ಜಸ್ ಅನ್ನ ಯೂಸ್ ಮಾಡ್ಕೊಂಡು ಹೋಗ್ಬೋದು. ಸೊ ಎರಡು ಔಟ್ ಗೋಯಿಂಗ್ ಎಡ್ಜಸ್ ಇದಾವೆ, ಬಿ ಇಂದ ಇಗೆ ಹೋಗ್ಬೋದು ಅಥವಾ ಜಿಗೆ ಹೋಗ್ಬೋದು. ಸೊ ಇವೆರಡರಲ್ಲಿ ಫಸ್ಟ್ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಯಾರು ಫಸ್ಟ್ ಬರೋದು, ಇ ಬರೋದು. ಸೊ ಬಿ ಇಂದ ನಾನು ಇಗೆ ಹೋಗ್ತೀನಿ. ಸೊ ಇ ಇಸ್ ದ ಅಡ್ಜಸೆನ್ಸಿ ವರ್ಟೆಕ್ಸ್. ಸೊ ನೋಡ್ ವಿಸಿಟ್ ಯಾವ್ಯಾವ ಆಗ್ತವೆ, ಎ ಮತ್ತೆ ಬಿ ಆಲ್ರೆಡಿ ಇತ್ತು. ಈ ಸ್ಟೆಪ್ ಅಲ್ಲಿ ಇ ಕೂಡ ಏನಾಯ್ತು, ವಿಸಿಟ್ ಆಯ್ತು. ಸೊ ನೆಕ್ಸ್ಟ್ ಸ್ಟ್ಯಾಕ್ ಅನ್ನ ನಾವಿನ್ನು ಪಾಪ್ ಮಾಡುವಂತ ಅವಶ್ಯಕತೆ ಇಲ್ಲ. ಈಗ ಸ್ಟ್ಯಾಕ್ ಅಲ್ಲಿ ಇ ಕೂಡ ಇನ್ಸರ್ಟ್ ಆಗಿರುತ್ತೆ. ಮೂರನೇ ಸ್ಟೆಪ್, ಈಗ ಸ್ಟ್ಯಾಕ್ ಅಲ್ಲಿ ಯಾರ್ಯಾರಿದ್ದಾರೆ, ಅಟ್ ಪ್ರೆಸೆಂಟ್ ಎ ಇದೆ, ಬಿ ಇದೆ, ಇ ಇದೆ. ನೆಕ್ಸ್ಟ್ ಈಗ ನಾವು ಅಟ್ ಪ್ರೆಸೆಂಟ್ ಇ ಅಲ್ಲಿ ಇದೀವಿ. ಇ ಇಂದ ನಾನು ಎಲ್ಲಿಗಾದ್ರೂ ಕೂಡ ಔಟ್ ಗೋಯಿಂಗ್ ಎಡ್ಜಸ್ ಅನ್ನ ಯೂಸ್ ಮಾಡ್ಕೊಂಡು ಹೋಗ್ಬೋದು ಅಂತ ನೋಡ್ಬೇಕು. ಬಟ್ ಇಲ್ಲಿ ನೋಡಿದ್ರೆ ಈಗ ಇನ್ಕಮಿಂಗ್ ಎಡ್ಜಸ್ ಇದಾವೆ, ಔಟ್ ಗೋಯಿಂಗ್ ಎಡ್ಜ್ ಇಲ್ಲ, ಅಂದ್ರೆ ಇ ಇಂದ ನಾನು ಎಲ್ಗೂ ಹೋಗಕ್ ಆಗಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಯಾವುದೇ ಅಡ್ಜಸೆನ್ಸಿ ವರ್ಟೆಕ್ಸ್ ನನಗೆ ಸಿಕ್ಲಿಲ್ಲ, ಅಂದ್ರೆ ಔಟ್ ಗೋಯಿಂಗ್ ಎಡ್ಜಸ್ ಮುಖಾಂತರ ನಾನು ಎಲ್ಗೂ ಹೋಗಕ್ ಆಗ್ಲಿಲ್ಲ. ಈಗ ನೋಟ್ ವಿಸಿಟೆಡ್ ಏನು, ಎ ಬಿ ಇ ಅದೇ ರೀತಿ ಉಳ್ಕೊಂತವೆ. ಸೊ ಏನಿತ್ತು ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಅದೇ ಉಳ್ಕೊಂತವೆ. ಈಗ ಏನ್ ಮಾಡ್ತೀನಿ, ನಾನು ಮುಂದೆ ಹೋಗಕ್ ಆಗಲ್ಲ ಅಲ್ವಾ ಬೇರೆ ನೋಡ್ಗಳನ್ನ ಟ್ರಾವರ್ಸ್ ಮಾಡೋದಕ್ಕೆ. ಸೊ ಇ ಅನ್ನ ಏನ್ ಮಾಡ್ತೀನಿ, ಪಾಪ್ ಔಟ್ ಮಾಡ್ತೀನಿ. ಪಾಪ್ ಔಟ್ ಅಂತ ಅಂದ್ರೇನು, ತೆಗೆದಾಕುವಂಥದ್ದು. ಸೊ ಇವಾಗ ಸ್ಟ್ಯಾಕ್ ಇಂದ ಯಾರನ್ನ ತೆಗೆದಾಕಿದ್ವಿ, ಇ ಅನ್ನ ತೆಗೆದಾಕಿದೀನಿ. ಸೊ ಫೋರ್ತ್ ಸ್ಟೆಪ್ ಅಲ್ಲಿ ಈಗ ಸ್ಟ್ಯಾಕ್ ಅಲ್ಲಿ ಯಾರಿರೋದು, ಎ ಇದಾರೆ, ಬಿ ಇದಾರೆ ಅಷ್ಟೇ. ಇ ಅನ್ನ ನಾನು ತೆಗೆದಾಕಿದ್ದೀನಿ. ಸೊ ಇವಾಗ ಬಿ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಇದೆ ಅಲ್ವಾ. ಸೊ ಬಿ ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು, ಔಟ್ ಗೋಯಿಂಗ್ ಎಡ್ಜಸ್ ಅನ್ನ ಯೂಸ್ ಮಾಡ್ಕೊಂಡು ಈಗ ಹೋಗ್ಬೋದು, ಜಿಗೆ ಹೋಗ್ಬೋದು. ಇ ಆಲ್ರೆಡಿ ಟ್ರಾವರ್ಸ್ ಆಗಿದೆ ಅಂತಂದ್ರೆ ವಿಸಿಟ್ ಆಗಿದೆ. ಸೊ ಇವಾಗ ಜಿಗೆ ಹೋಗ್ತೀನಿ. ಸೊ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಜಿ ಬರ್ತಾರೆ. ಸೊ ಅಡ್ಜಸೆನ್ಸಿ ವರ್ಟೆಕ್ಸ್ ಏನಾಯ್ತು, ಜಿ ಆಯ್ತು. ನೋಡ್ ವಿಸಿಟೆಡ್ ಈಸ್ ಎ ಬಿ ಇ ಜಿ. ನೆಕ್ಸ್ಟ್ ಇವಾಗ ಪಾಪ್ ಮಾಡುವಂತ ಅವಶ್ಯಕತೆ ಏನು ಇಲ್ಲ ಅಟ್ ಪ್ರೆಸೆಂಟ್.
ಈಗ ಜಿ ಇಂದ ನಾನು ಔಟ್ ಗೋಯಿಂಗ್ ಎಡ್ಜಸ್ ಅನ್ನ ಯೂಸ್ ಮಾಡಿಕೊಂಡು ಎಲ್ಲೆಲ್ಲಿಗೆ ಹೋಗ್ಬೋದು. ಒಂದೇ ಒಂದು ಔಟ್ ಗೋಯಿಂಗ್ ಎಡ್ಜ್ ಇರೋದು, ನಾನು ಎಫ್ ಹೋಗ್ಬೋದು. ಸೊ ಫಿಫ್ತ್ ಸ್ಟೆಪ್, ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಯಾರು ಇದ್ದಾರೆ, ಎ ಬಿ ಜಿ ಇದ್ದಾರೆ, ಎ ಬಿ ಮತ್ತೆ ಜಿ ಇದ್ದಾರೆ. ಸೊ ಅಡ್ಜಸೆನ್ಸಿ ವರ್ಟೆಕ್ಸ್ ಜಿ ಇಂದ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಎಫ್ ಹೋಗ್ತಾ ಇದ್ದೀನಿ. ಸೊ ಎಫ್ ಅಂತ ಬರೀತೀನಿ. ನೋಡ್ ವಿಸಿಟೆಡ್ ಎ ಬಿ ಇ ಜಿ. ಇವಾಗ ಎಫ್ ಅನ್ನು ಕೂಡ ನಾವು ವಿಸಿಟ್ ಮಾಡಿದ್ವಿ. ಪಾಪ್ ಮಾಡುವಂತ ಅವಶ್ಯಕತೆ ಇಲ್ಲ ಅಟ್ ಪ್ರೆಸೆಂಟ್. ನೋಡೋದು ಪಾಪ್ ಮಾಡಬೇಕೋ ಇಲ್ವೋ. ಸೊ ಇವಾಗ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಯಾರಿದ್ದಾರೆ, ಎಫ್ ಇದ್ದಾರೆ. ಸೊ ಎಫ್ ಕೂಡ ಇವಾಗ ಟ್ರಾವರ್ಸ್ ಆಯ್ತು. ಸೊ ನಾನು ಸಿಕ್ಸ್ ಸ್ಟೆಪ್ಪಿಗೆ ಹೋಗೋಣ. ಎ ಬಿ ಜಿ ಮತ್ತೆ ಎಫ್. ಸೊ ಇಷ್ಟು ಎಲಿಮೆಂಟ್ಗಳು ಸ್ಟ್ಯಾಕ್ ಅಲ್ಲಿ ಇದೆ. ಈಗ ನಾನು ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಎಫ್ ಇದೆ ಅಲ್ವಾ. ಸೊ ಎಫ್ ಇಂದ ನಾನು ಔಟ್ ಗೋಯಿಂಗ್ ಎಡ್ಜಸ್ ಅನ್ನ ಯೂಸ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ಬೋದು, ನೋಡಿದ್ರೆ ನಾನು ಎಲ್ಲಿಗೂ ಕೂಡ ಹೋಗಕ್ಕಾಗಲ್ಲ. ಇನ್ಕಮಿಂಗ್ ಎಡ್ಜಸ್ ಇದಾವೆ, ಔಟ್ ಗೋಯಿಂಗ್ ಎಡ್ಜಸ್ ಇಲ್ಲ. ಸೊ ಏನ್ ಮಾಡ್ತೀನಿ, ಎಫ್ ಅನ್ನ ನಾನು ಪಾಪ್ ಮಾಡಬೇಕು. ಅಡ್ಜಸೆನ್ಸಿ ವರ್ಟೆಕ್ಸ್ ಯಾವ ಸಿಕ್ಕಿಲ್ಲ ಅಂತಂದ್ರೆ ಎಲ್ಲಿಗೂ ಹೋಗಕ್ಕಾಗಲ್ಲ. ಸೊ ನೋಡ್ ವಿಸಿಟೆಡ್ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನಿತ್ತು ಅದೇ ಉಳ್ಕೊಳ್ಳುತ್ತೆ. ಸೊ ಈ ಸ್ಟೆಪ್ ಅಲ್ಲಿ ನಾನು ಎಫ್ ಅನ್ನ ಪಾಪ್ ಔಟ್ ಮಾಡ್ತಾ ಇದ್ದೀನಿ, ಅಂತಂದ್ರೆ ತೆಗಿತಾ ಇದ್ದೀನಿ ಹೊರಗಡೆ. ಸೊ ಎಫ್ ಅನ್ನ ನಾನು ಇವಾಗ ಪಾಪ್ ಔಟ್ ಮಾಡ್ತೀನಿ. ಸೆವೆಂತ್ ಸ್ಟೆಪ್, ಎ ಬಿ ಜಿ ಮಾತ್ರ ನಮ್ಮ ಸ್ಟ್ಯಾಕ್ ಅಲ್ಲಿ ಉಳ್ಕೊಂಡಿದ್ದಾರೆ. ಯಾಕೆ, ಎಫ್ ಅನ್ನ ನಾನು ಹೊರಗಡೆ ತೆಗ್ದಿದ್ದೀನಿ. ಸೊ ಇವಾಗ ಜಿಗೆ ಬಂದಿದ್ದೀನಿ ಅಲ್ವಾ, ಜಿ ಇಂದ ನಾನು ಎಲ್ಲಿಗಾರು ಹೋಗ್ಬೋದಾ ನೋಡ್ತೀನಿ. ಜಿ ಇಂದ ನನಗೆ ಎರಡು ಔಟ್ ಗೋಯಿಂಗ್ ಎಡ್ಜಸ್ ಇದೆ, ಈಗ ಹೋಗ್ಬೋದು. ಬಟ್ ಈ ಆಲ್ರೆಡಿ ಟ್ರಾವರ್ಸ್ ಆಗಿದೆ ಅಂತಂದ್ರೆ ವಿಸಿಟ್ ಆಗಿದೆ. ಎಫ್ ಹೋಗ್ಬೋದು, ಎಫ್ ಕೂಡ ಆಲ್ರೆಡಿ ವಿಸಿಟ್ ಆಗಿದೆ. ಸೊ ಇವಾಗ ಏನ್ ಮಾಡ್ತೀನಿ, ಜಿ ಇಂದ ನಾನು ಮುಂದೆ ಎಲ್ಲೂ ಹೋಗಕ್ ಆಗ್ತಾ ಇಲ್ಲ, ಯಾಕಂದ್ರೆ ಎಲ್ಲ ಟ್ರಾವರ್ಸ್ ಆಗಿದ್ದಾವೆ. ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ಅಥವಾ ಅಡ್ಜಸೆನ್ಸಿ ವರ್ಟೆಕ್ಸ್ ಯಾವುದು ಸಿಕ್ಕಿಲ್ಲ ನನಗೆ. ಸೊ ಪ್ರೀವಿಯಸ್ ಆಗಿ ಏನ್ ನೋಡನ್ನ ವಿಸಿಟ್ ಮಾಡಿದ್ವಿ ಅದೇ ಉಳ್ಕೊಳುತ್ತೆ. ಸೊ ಇವಾಗ ನಾನು ಯಾರನ್ನ ಪಾಪ್ ಔಟ್ ಮಾಡ್ತಾ ಇರೋದು, ಜಿ ಅನ್ನ ಪಾಪ್ ಔಟ್ ಮಾಡ್ತಾ ಇದ್ದೀನಿ. ಯಾಕೆ, ಜಿ ಇಂದ ನನಗೆ ಯಾವುದೇ ಅಡ್ಜಸೆನ್ಸಿ ವರ್ಟೆಕ್ಸ್ ಸಿಗ್ಲಿಲ್ಲ, ಮುಂದೆ ಹೋಗೋದಕ್ಕಾಗಲ್ಲ ಅಂತ. ಏಟ್ ಸ್ಟೆಪ್ ಅಲ್ಲಿ ನನಗೆ ಯಾರ್ಯಾರು ಉಳ್ಕೊಂಡ್ರು, ಕೇವಲ ಎ ಮತ್ತೆ ಬಿ ಮಾತ್ರ ಉಳ್ಕೊಂಡ್ರು, ಯಾಕಂದ್ರೆ ಜಿ ಅನ್ನ ನಾನು ಹೊರಗಡೆ ತೆಗ್ದಿದ್ದೀನಿ. ಅಟ್ ಪ್ರೆಸೆಂಟ್ ಈಗ ಬಿ ಅಲ್ಲಿ ಇದೀವಿ. ಬಿ ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು, ಡೈರೆಕ್ಟ್ ಎಡ್ಜ್ ಅನ್ನ ಯೂಸ್ ಮಾಡ್ಕೊಂಡು ಔಟ್ ಗೋಯಿಂಗ್ ಈಗ ಹೋಗ್ಬೋದು ಅಥವಾ ಜಿಗೆ ಹೋಗ್ಬೋದು. ಬಟ್ ಇವೆರಡು ಆಲ್ರೆಡಿ ಟ್ರಾವರ್ಸ್ ಆಗಿದೆ, ಅಂದ್ರೆ ವಿಸಿಟ್ ಆಗಿದೆ, ಮತ್ತೆ ವಿಸಿಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಏನ್ ಮಾಡ್ತೀನಿ ಅಂತಂದ್ರೆ, ನನಗೆ ಯಾವುದೇ ಅಡ್ಜಸೆನ್ಸಿ ವರ್ಟೆಕ್ಸ್ ಸಿಕ್ಕಿಲ್ಲ, ಏನು ಟ್ರಾವರ್ಸಿಂಗ್ ಔಟ್ಪುಟ್ಗಳಿದ್ದು ನೋಡ್ಗಳು ವಿಸಿಟ್ ಅದು ಹಾಗೆ ಇರ್ತವೆ ಪ್ರೀವಿಯಸ್ ಸ್ಟೆಪ್ ಇಂದ. ಸೊ ಇವಾಗ ಏನ್ ಮಾಡ್ತೀನಿ, ಬಿ ಅನ್ನ ಪಾಪ್ ಔಟ್ ಮಾಡ್ತೀನಿ. ಸೊ ಬಿ ಅನ್ನು ಕೂಡ ನಾನು ಸ್ಟ್ಯಾಕ್ ಇಂದ ತೆಗೆದೆ. ಸೊ ಈಗ ನನ್ನ ಸ್ಟ್ಯಾಕ್ ಅಲ್ಲಿ ಯಾರು ಉಳ್ಕೊಂಡಿದ್ದಾರೆ, ಎ ಮಾತ್ರ ಉಳ್ಕೊಂಡಿದೆ. 9th ಸ್ಟೆಪ್, ಎ ಮಾತ್ರ ಉಳ್ಕೊಂಡಿದೆ. ಈಗ ನಾನು ಎ ಇಂದ ಎಲ್ಲಿಗಾರು ಔಟ್ ಗೋಯಿಂಗ್ ಎಡ್ಜಸ್ ಅನ್ನ ಯೂಸ್ ಮಾಡ್ಕೊಂಡು ಹೋಗ್ಬೋದಾ, ಎಸ್ ಬಿಗೆ ಹೋಗ್ಬೋದಿತ್ತು, ಬಿ ಆಲ್ರೆಡಿ ಟ್ರಾವರ್ಸ್ ಆಗಿದೆ, ಇನ್ನ ಒಂದೇ ಒಂದು ಉಳಿದಿರೋದು ಸಿ. ಸೊ ಇವಾಗ ಏನ್ ಮಾಡ್ತೀನಿ, ನಾನು ಸಿ ಗೆ ಬರ್ತೀನಿ. ಸಿ ಇಸ್ ದ ಅಡ್ಜಸೆನ್ಸಿ ವರ್ಟೆಕ್ಸ್. ಸೊ ಯಾವ್ಯಾವ ನೋಡ್ ವಿಸಿಟ್ ಆದಂಗಾಯ್ತು, ಎ ಬಿ ಇ ಜಿ ಎಫ್ ಮತ್ತೆ ಸಿ. ಸೊ ಇವಾಗ ಪಾಪ್ಔಟ್ ಮಾಡುವಂತ ಅವಶ್ಯಕತೆ ಇದೆಯಾ, ನೋಡೋಣ ಪಾಪ್ಔಟ್ ಮಾಡ್ಬೇಕಾ ಇಲ್ವಾ ಅಂತ ನೋಡೋಣ. ಸಿ ಇವಾಗ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಬಂದಿದೆ. ಸೊ ನೆಕ್ಸ್ಟ್ ಸಿ ಇಂದ ನಾನು ಎಲ್ಲಿಗಾದ್ರೂ ಹೋಗ್ಬೋದಾ ಔಟ್ ಗೋಯಿಂಗ್ ಎಡ್ಜಸ್ ಅನ್ನ ಯೂಸ್ ಮಾಡ್ಕೊಂಡು ಅಂತ ನೋಡೋಣ. ಸೊ ಸಿ ಇಂದ ನಾನು ಎಲ್ಲಿಗೂ ಕೂಡ ಹೋಗಕ್ ಆಗ್ತಾ ಇಲ್ಲ, ಯಾಕಂದ್ರೆ ಔಟ್ ಗೋಯಿಂಗ್ ಎಡ್ಜಸ್ ಒಂದೇ ಒಂದು ಇದ್ದಿದ್ದು ಎಫ್ಗೆ, ಎಫ್ ಆಲ್ರೆಡಿ ಟ್ರಾವರ್ಸ್ ಆಗಿದೆ. ಸೊ ಇವಾಗ ಏನ್ ಮಾಡ್ತೀನಿ, 10th ಸ್ಟೆಪ್ ಅಲ್ಲಿ ಎ ಮತ್ತೆ ಸಿ ನನ್ನ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಇದೆ. ಸ್ಟ್ಯಾಕ್ ಅಲ್ಲಿ ಎ ಮತ್ತೆ ಸಿ ಇದೆ. ಸೊ ನನಗೆ ಸಿ ಇಂದ ಎಲ್ಲಿಗೂ ಕೂಡ ಹೋಗೋದಕ್ಕೆ ಆಗ್ತಾ ಇಲ್ಲ, ನಾನು ಅಡ್ಜಸೆನ್ಸಿ ವರ್ಟೆಕ್ಸ್ ಗಳಿಗೆ ಹೋಗಕ್ ಆಗ್ತಾ ಇಲ್ಲ. ಸೊ ಎ ಬಿ ಇ ಜಿ ಎಫ್ ಮತ್ತೆ ಸಿ ಅದೇ ರೀತಿ ಉಳ್ಕೊಂತವೆ. ಸಿ ಅನ್ನ ನಾನು ಪಾಪ್ ಔಟ್ ಮಾಡ್ತೀನಿ. ಸೊ ಸಿ ಅನ್ನ ಯಾಕೆ ತೆಗ್ದಾಕ್ದೆ, ನಾನು ಸಿ ಇಂದ ಮುಂದಕ್ಕೆ ಎಲ್ಲಿಗೂ ಹೋಗಕ್ ಆಗ್ತಾ ಇಲ್ಲ. ಸೊ ಸಿ ಅನ್ನ ತೆಗೆದೆ. ಸೊ 11th ಸ್ಟೆಪ್ಪಿಗೆ ಬರೋಣ. ಎ ಮಾತ್ರ ಉಳ್ಕೊಂಡಿದೆ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ. ಸೊ ಇವಾಗ ಎ ಇಂದ ನಾನು ಎಲ್ಲಿಗೆ ಹೋಗ್ಬೋದು, ಔಟ್ ಗೋಯಿಂಗ್ ಎಡ್ಜಸ್ ಅನ್ನ ಯೂಸ್ ಮಾಡ್ಕೊಂಡು. ಎರಡು ಔಟ್ ಗೋಯಿಂಗ್ ಎಡ್ಜ್ ಇತ್ತು, ಅವೆರಡು ಕೂಡ ಆಲ್ರೆಡಿ ಟ್ರಾವರ್ಸ್ ಆಗಿದೆ. ಸೊ ಎಲ್ಲಿಗೂ ಕೂಡ ಹೋಗಕ್ಕಾಗಲ್ಲ, ಅಡ್ಜಸೆನ್ಸಿ ವರ್ಟೆಕ್ಸ್ ನನಗೆ ಸಿಗ್ಲಿಲ್ಲ. ಏನು ನೋಡ್ ವಿಸಿಟೆಡ್ ಇತ್ತು ಪ್ರೀವಿಯಸ್ ಆಗಿ ಅದೇ ಉಳ್ಕೊಳುತ್ತೆ. ನೆಕ್ಸ್ಟ್ ಏನ್ ಮಾಡ್ತೀನಿ, ಎ ಅನ್ನ ಪಾಪ್ ಔಟ್ ಮಾಡ್ತೀನಿ. ಆದ್ರೂ ಕೂಡ ನೀವು ನೋಡಿದ್ರೆ ಇನ್ನು ಒಂದು ವರ್ಟೆಕ್ಸ್ ಇನ್ನು ಕೂಡ ಟ್ರಾವರ್ಸ್ ಆಗಿಲ್ಲ, ಅಂದ್ರೆ ವಿಸಿಟ್ ಆಗಿಲ್ಲ. ಸೊ ಇವಾಗ ಏನ್ ಮಾಡ್ತೀನಿ, ನನ್ನ ಒಂದು ಸ್ಟ್ಯಾಕ್ ಎಂಟಿ ಆಗಿರೋದ್ರಿಂದ ನಾನು ಇವಾಗ ಡಿ ಅನ್ನ ಆ ಸ್ಟ್ಯಾಕಿಗೆ ಇನ್ಸರ್ಟ್ ಮಾಡ್ತೀನಿ ಹೊಸದಾಗಿ. 12th ಸ್ಟೆಪ್, ಡಿ ಅನ್ನ ನಾನು ಹೊಸದಾಗಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಸೊ ಡಿ ಇಂದ ಅಡ್ಜಸೆನ್ಸಿ ವರ್ಟೆಕ್ಸ್ ಯಾರು ಸಿಗ್ತಾವ, ಎಲ್ಲವೂ ಕೂಡ ಆಲ್ರೆಡಿ ಟ್ರಾವರ್ಸ್ ಆಗಿದ್ದಾವೆ. ಕೂಡ ಟ್ರಾವರ್ಸ್ ಆಗಿರೋದ್ರಿಂದ ನನಗೆ ಅಡ್ಜಸೆನ್ಸಿ ವರ್ಟೆಕ್ಸ್ ಸಿಕ್ಕಿಲ್ಲ. ಎ ಬಿ ಇ ಜಿ ಎಫ್ ಮತ್ತೆ ಸಿ. ಇವಾಗ ಡಿ ಅನ್ನು ಕೂಡ ನಾವು ವಿಸಿಟ್ ಮಾಡಿದ್ವಿ. ಸೊ ಪಾಪ್ ಔಟ್ ಮಾಡುವಂತ ಅವಶ್ಯಕತೆ ಏನಿಲ್ಲ, ನೋಡೋಣ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾದ್ರು ಪಾಪ್ ಔಟ್ ಮಾಡ್ಬೇಕಂತ. ಸೊ ಇವಾಗ ಡಿ ಕೂಡ ನನಗೆ ಟ್ರಾವರ್ಸ್ ಆಗಿದೆ ಅಂತ ಅಂದ್ರೆ ವಿಸಿಟ್ ಆಗಿದೆ. ಡಿ ಇಂದ ನಾನು ಎಲ್ಲಿಗಾರು ಹೋಗ್ಬೋದಾ, ಎಲ್ಲಿಗೂ ಹೋಗಕ್ ಆಗ್ತಾ ಇಲ್ಲ. ಸೊ ದಿಸ್ ಇಸ್ ದ ಲಾಸ್ಟ್ ಸ್ಟೆಪ್. ಸೊ ನಾನು ಸ್ಟ್ಯಾಕ್ ಅನ್ನ ಎಂಟಿ ಮಾಡ್ಬೇಕು. ಸೊ 13th ಸ್ಟೆಪ್, ಲಾಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀನಿ, ಸ್ಟ್ಯಾಕ್ ಅನ್ನ ಎಂಟಿ ಮಾಡ್ತೀನಿ.
ಸೊ ಟಾಪ್ ಆಫ್ ದಿ ಸ್ಟ್ಯಾಕ್ ಅಲ್ಲಿ ಡಿ ಮಾತ್ರ ಉಳ್ಕೊಂಡಿತ್ತು, ಅಡ್ಜಸೆನ್ಸಿ ವರ್ಟೆಕ್ಸ್ ಯಾವುದೂ ಇಲ್ಲ. ವಿಸಿಟೆಡ್ ನೋಡ್ಗಳೇನು ಎ ಬಿ ಇ ಜಿ ಎಫ್ ಸಿ ಮತ್ತೆ ಡಿ. ಇವಾಗ ಡಿ ಅನ್ನು ನಾನು ಪಾಪ್ಔಟ್ ಮಾಡಿದೆ. ಸೊ ಡಿ ಅನ್ನ ಪಾಪ್ಔಟ್ ಮಾಡಿರೋದ್ರಿಂದ ನನ್ನ ಸ್ಟ್ಯಾಕ್ ಎಂಟಿ ಆಗಿದೆ. ಸೊ ಇವಾಗ ನಾವೇನ್ ಮಾಡಬೇಕು ಅಂತಂದ್ರೆ ಫೈನಲ್ ಆನ್ಸರ್ ಬರೀಬೇಕಲ್ವಾ ಟೋಪಾಲಜಿಕಲ್ ಸಾರ್ಟಿಂಗ್ದು. ಸೊ ಟೋಪಾಲಜಿಕಲ್ ಸಾರ್ಟಿಂಗ್ದು ಫೈನಲ್ ಆನ್ಸರ್ ಬರೀಬೇಕು ಅಂತಂದ್ರೆ ನಮಗೆ ಫಸ್ಟ್ ಸ್ಟ್ಯಾಕ್ ಪಾಪ್ ಮಾಡಿದ್ವಲ್ಲ ಅದರದ್ದು ಸೀಕ್ವೆನ್ಸ್ ಬೇಕು. ಫಸ್ಟ್ ಯಾರನ್ನ ಪಾಪ್ ಮಾಡಿದ್ದು ಇ ಅನ್ನ ಪಾಪ್ ಮಾಡಿದ್ವಿ, ನೆಕ್ಸ್ಟ್ ಎಫ್, ನೆಕ್ಸ್ಟ್ ಜಿ, ನೆಕ್ಸ್ಟ್ ಬಿ, ನೆಕ್ಸ್ಟ್ ಸಿ, ನೆಕ್ಸ್ಟ್ ಎ ಮತ್ತೆ ಡಿ. ಸೊ ಇದೇನಿದು ಪಾಪ್ ಆರ್ಡರ್ ಅಂದ್ರೆ ನಾವು ಸ್ಟ್ಯಾಕ್ ಇಂದ ಪಾಪ್ ಮಾಡಿದ್ವಲ್ಲ ಅಂತಂದ್ರೆ ತೆಗ್ದಾಕಿದ್ವಲ್ಲ ಅದ್ರದ್ದು ಆರ್ಡರ್. ಸೊ ಇದನ್ನ ಉಲ್ಟಾ ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ ಟೋಪಾಲಜಿಕಲ್ ಆರ್ಡರ್ ಸಿಗುತ್ತೆ. ಟೋಪಾಲಜಿಕಲ್ ಆರ್ಡರ್ ಅಥವಾ ಟೋಪಾಲಜಿಕಲ್ ಸಾರ್ಟ್ ಅಂತ ಕೂಡ ಕರಿಬಹುದು. ಸೊ ಫೈನಲ್ ಆನ್ಸರ್ ಏನು ಡಿ ಕಾಮ ಎ ಕಾಮ ಸಿ ಕಾಮ ಬಿ ಕಾಮ ಜಿ ಕಾಮ ಎಫ್. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಸೊ ಪಾಪ್ಡ್ ಸೀಕ್ವೆನ್ಸ್ ಇರುತ್ತಲ್ಲ ಸ್ಟ್ಯಾಕ್ ಇಂದ ಪಾಪ್ ಮಾಡಿರುವಂತ ಸೀಕ್ವೆನ್ಸ್, ಸೊ ಅದನ್ನ ನೀವು ಬರೀಬೇಕು. ಅದರ ಉಲ್ಟಾ ಬರೆದ್ರೆ ನಿಮಗೆ ಟೋಪಾಲಜಿಕಲ್ ಸಾರ್ಟಿಂಗ್ ಆರ್ಡರ್ ಸಿಗುತ್ತೆ. ಸೊ ಇದು ಒಂದು ಮೆಥಡ್. ಇನ್ನೊಂದು ಮೆಥಡ್ ಏನು ಸೋರ್ಸ್ ಅನ್ನ ರಿಮೂವ್ ಮಾಡುವಂತದ್ದು, ಸೋರ್ಸ್ ರಿಮೂವ್ ಮೆಥಡ್. ಸೊ ಅದನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ, ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.